ಮಹಾಪ್ರಸಾದದ ಕಾರ್ಯಕ್ರಮ. ರೇವಪ್ಪಯ್ಯ ಶರಣರು ಷಣ್ಮುಖ ಶಿವಯೋಗಿಗಳ ಭಿನ್ನವನ್ನು ಮಾಡಿರ್ತಕ್ಕಂಥ ಇದು ಮುಹೂರ್ತ. ಈ ಮುಹೂರ್ತದಂದು ಪರಮ ಪೂಜ್ಯ ಅವರ ಗುರುಗಳಾಗಿರ್ತಕ್ಕಂಥ ರಾಚೋಟಿ ಶಿವಾಚಾರ್ಯರು ಖೇಡ ಗ್ರಾಮದಲ್ಲಿ ಜಪಯಜ್ಞ ಮಾಡಬೇಕು ಅಂತ 35 ವರ್ಷದ ಹಿಂದೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು. ನಿರಂತರ 19 ವರ್ಷಗಳ ಪೂರ್ಣಗೊಂಡಂಥ ಈ ಒಂದು ಕಾರ್ಯಕ್ರಮ 19 ವರ್ಷದಿಂದ ನಿರಂತರವಾಗಿ ಪ್ರತಿ ವರ್ಷ 6 ಕ್ವಿಂಟಲ್ ಬೇಳೆ, ಈ ವರ್ಷ 7 ಕ್ವಿಂಟಲ್ ಬೇಳೆ ಹೋಳಿಗೆಯನ್ನು, 7 ಕ್ವಿಂಟಲ್ ತುಪ್ಪ, ಜೊತೆಯಲ್ಲಿ ಎಲ್ಲ ಭಕ್ತಾದಿಗಳಿಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪ್ರಸಾದದ ವ್ಯವಸ್ಥೆ ನೀವೆಲ್ಲರೂ ಮಾಡತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ದಿವಸ ನಮ್ಮ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಹವಾಮಲ್ಲ ಮುತ್ತೆಯವರು ಕೂಡ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಿಜವಾಗಲೂ ಕೂಡ ಯೋಗ ಇದು. ಯಾವುದೇ ಒಂದು ಪೂಜಾ ಅನುಷ್ಠಾನ ತಪಸ್ಸು ಮಾಡತಕ್ಕಂತಹ ಸಂದರ್ಭದಲ್ಲಿ ಯೋಗಿಗಳು ತಪಸ್ವಿಗಳು ಯೋಗದ ತಂತಾನೆ ಬರ್ತಾರೆ ಅಂತಂದಾಗ ಅದಕ್ಕೇನಂತಾರೆ ಅಂದರೆ ಅದು ತಪಸ್ಸಿದ್ಧಿ ಅಂತ ಹೇಳ್ತಾರೆ. ಮೊನ್ನೆಯ ದಿವಸ ಬಸವ ಕಲ್ಯಾಣದಲ್ಲಿ 28ನೇ ತಾರೀಕಿಗೆ ಬಸವ ಕಲ್ಯಾಣದ ಒಂದು ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶದ ಸಂದರ್ಭದಲ್ಲಿ ಎಲ್ಲ ಸಂತರಿಗೆ ಪರಮ ಪೂಜ್ಯ ಅಪ್ಪಂಗಳವರು ಹೋಳಿಗೆ, ಮಾನ್ಕಾಯಿ ರಸ, ಒಳ್ಳೆ ಭರ್ಜರಿ ಊಟವನ್ನು ಮಾಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಆತ್ಮಲಿಂಗದ ಪ್ರತಿಷ್ಠಾಪನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೋಗಿದ್ದೆ. ಪೂಜ್ಯರು ಅತ್ಯಂತ ಪ್ರೇಮದಿಂದ ಅದು ಆ ಕಾರ್ಯಕ್ರಮ ತಾವು ನಡೆಸಿಕೊಡಬೇಕು ಅಂತ ಹೋದಾಗ ಆ ದೃಶ್ಯವನ್ನು ನೋಡಿದಾಗ ಸಹಜ ನಾನು ಹೇಳಿದೆ, ಖೇಡದಲ್ಲಿ 5ನೇ ತಾರೀಕಿಗೆ ಇಂಥದ್ದೊಂದು 20,000 ಮೇಲ್ಪಟ್ಟು ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮುಂಜಾನೆ 11 ಗಂಟೆಯಿಂದ ಪ್ರಾರಂಭವಾದಂಥ ಕಾರ್ಯಕ್ರಮ ನಿರಂತರ ನಡೀತದೆ ಅಂತಂದಾಗ ಅಪ್ಪಾಜಿ ನಾನು ನಿಶ್ಚಿತವಾಗಿ 3-4 ಗಂಟೆ ತನಕ ಬರ್ತೀನಿ ಅಂತ ಪರಮ ಪೂಜ್ಯರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ತಮ್ಮೆಲ್ಲರನ್ನ ದರ್ಶನ ಆಶೀರ್ವಾದವನ್ನು ಕೊಟ್ಟಂಥ ಒಂದು ಸಂದರ್ಭ ಇದು. ಹೀಗಾಗಿ ಇದು ಯೋಗ ಅಂತ ಹೇಳ್ತಾರೆ. ಹೀಗಾಗಿ ಸತ್ಪುರುಷರು ಯಾವಾಗ ನಡ್ಕೊಂಡು ಬರ್ತಾರೆ ಅವಾಗ ಅದು ನಮ್ಮೂರಿನ ಭಾಗ್ಯ ಅನ್ನತಕ್ಕಂಥ ನಾವು ತಿಳ್ಕೊಳ್ಬೇಕು ಅಂತ ಒಂದು ಪರಮ ಪೂಜ್ಯ ಹವಾಮಲ್ಲ ಮಹಾರಾಜರು ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಬಂದು ಒಂದು ತಮ್ಮೆಲ್ಲರನ್ನ ಒಂದು ಮಂಗಲ